ಚಿಕ್ಕ ರೋಲ್ ಆಯಿತು. ಇನ್ನು ದೊಡ್ಡ ರೋಲ್ ಬಗ್ಗೆ ಹೇಳ್ತೀನಿ ನಾನು. ಅವತ್ತು ನಿಮಗೆ ಶಂಕರ್ ಗುರು ಪಿಕ್ಚರ್ನು ಎಲ್ಲರಿಗೂ ಗೊತ್ತಿದೆ. ಶಂಕರ್ ಗುರು ಪಿಕ್ಚರಲ್ಲಿ 4 ಜನ ವಿಲನ್ಗಳು ಇದ್ದಾರೆ. ಆ 4 ಜನ ವಿಲನ್ಗಳಲ್ಲಿ ಎಲ್ಲ ಇದ್ದಿದ್ದು ಹಿಂದಿ ಆ್ಯಕ್ಟರ್ಗಳು. ಹಿಂದಿಯ ಕೆಲವು ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಆ ಚಿತ್ರದಲ್ಲಿದ್ದರು. ನಿರ್ದೇಶಕ ವಿ ಸೋಮಶೇಖರ್ ಅವರು ಹಿಂದಿಯವ್ರನ್ನೆಲ್ಲ ಡೇಟ್ಸ್ ಎಲ್ಲ ತೊಗೊಂಡು ರೆಡಿ ಮಾಡಿ ಇಕ್ಕಿದ್ರು. ಯಾರ್ಯಾರು ಚಿತ್ರದಲ್ಲಿದ್ದಾರೆ ಅಂತ ಎಲ್ಲ ಅಮ್ಮವರು ಮತ್ತು ಅಣ್ಣವರು ಕೂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಈ 4 ಹೆಸರು ಬರುತ್ತೆ. ಆಗ ಅಣ್ಣವ್ರಿಗೆ ಒಂಥರ ಬೇಜಾರಾಗುತ್ತೆ. ಏನಕ್ಕೆ ರೀ ಸೋಮಶೇಖರ್ ಅವರೇ, ಪಾರ್ವತಿ ಯಾಕೆ ಹಿಂದಿ ಆ್ಯಕ್ಟರ್ಸ್ನೆಲ್ಲ ಕರ್ಕೊಂಬಂದು ಆ್ಯಕ್ಟಿಂಗ್ ಮಾಡಿಸ್ತಾ ಇದ್ದೀರಾ? ನಮ್ಮ ಕನ್ನಡದಲ್ಲಿ ಎಂತೆಂಥ ಕಲಾವಿದರಿದ್ದಾರೆ ವಿಲನ್ಗಳಿಗೆ, ಅವ್ರನ್ನ ಹಾಕೊಬೋದಲ್ಲ, ಯಾಕೆ ಇವ್ರನ್ನ ಹಾಕೊಬೇಕು? ನೋಡಿ, ಆ ಮೇಯ್ನ್ ಕ್ಯಾರೆಕ್ಟರ್ ರೋಲ್ ಇದೆ ನೋಡಿ, ಆ ಹಿಂದಿ ಆ್ಯಕ್ಟ್ರಸ್ನ ತೆಗೆದಾಕ್ಬಿಟ್ಟು ಆ ಜಾಗದಲ್ಲಿ ನಮ್ಮ ತೂಗುದೀಪ್ ಶ್ರೀನಿವಾಸ್ ಅವ್ರನ್ನ ಹಾಕ್ರಿ ಅಂತೇಳ್ಬಿಟ್ಟು ಅಣ್ಣವರು ಆ ಜಾಗಕ್ಕೆ ತೂಗುದೀಪ್ ಶ್ರೀನಿವಾಸ್ ಅವ್ರನ್ನ ಹಾಕ್ತಾರೆ. ನೋಡಿ, ಅಣ್ಣವರು ಫ್ರೆಂಡ್ಶಿಪ್ಗೆ ಕೊಡ್ತಿದ್ದ ಮರ್ಯಾದೆಗಳು ಹೇಗಿತ್ತು ಅಂತ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಕವಿರತ್ನ ಕಾಳಿದಾಸದಲ್ಲೂ ಸಹ ಒಂದು ಚಿಕ್ಕ ರೋಲ್ ಪಾತ್ರದಲ್ಲಿ ಬರ್ತಾರೆ ತೂಗುದೀಪ್ ಶ್ರೀನಿವಾಸ್ ಅವರು. ಆ ಚಿತ್ರದಲ್ಲೂ ಅಷ್ಟೇ, ಅವ್ರಿಗೆ ಯಾವುದೂ ಹೋಲುವಂಥ ಪಾತ್ರನೇ ಬರಲ್ಲ. ಅಲ್ಲೂ ಸಹ ಅವರು ಒಂದು ಚಿಕ್ಕ ರೋಲ್ನ ಪಾತ್ರದಲ್ಲಿ ಬಂದು ಹೋಗ್ತಾರೆ. ಈ ತೂಗುದೀಪ್ ಶ್ರೀನಿವಾಸ್ ಅವರು ಯಾವುದಾದ್ರೂ ಒಂದು ಪಾತ್ರದಲ್ಲಿ ಆ ಚಿತ್ರದಲ್ಲಿ ಇರಬೇಕು ಅನ್ನೋ ಆಸೆ ಪಡ್ತಿದ್ರು ಅಣ್ಣವರು. ಯಾಕಂದರೆ ಅವರಿಬ್ಬರು ಫ್ರೆಂಡ್ಶಿಪ್ ಆಗಿತ್ತು. ಇನ್ನು ಬರೀ ಅಣ್ಣವ್ರ ಚಿತ್ರದಲ್ಲೇ ಅಲ್ಲ ರೀ, ಇವರು ಶಿವಣ್ಣನ ಚಿತ್ರದಲ್ಲೂ ಇದ್ದಾರೆ, ರಾಘಣ್ಣನ ಚಿತ್ರದಲ್ಲೂ ಇದ್ದಾರೆ. ಅವರಿಗೆಲ್ಲ ಅಣ್ಣವ್ರ ಫ್ಯಾಮಿಲಿಯ ಎಲ್ಲ ನಟರ ಜೊತೆನೂ ಅವರು ಅಭಿನಯಿಸಿದ್ದಾರೆ. ಇನ್ನೂ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ ನಿಮಗೆ. ತೂಗುದೀಪ್ ಶ್ರೀನಿವಾಸ್ ಅವರು ಅಣ್ಣವ್ರ ಜೊತೆ ಅಭಿನಯಿಸಲೇಬೇಕು ಅವ್ರ ಫ್ರೆಂಡ್ಶಿಪ್ಪಿಗೆ ಇನ್ನೊಂದು ಉದಾಹರಣೆ ಅಂದರೆ ಭಾಗ್ಯವಂತ ಚಿತ್ರ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ. ಆ ಚಿತ್ರದಲ್ಲಿ ನೀವು ನೋಡಿ, ಲಾಸ್ಟಲ್ಲಿ ಟ್ರೈನ್ ಇದಾಗತ್ತೆ. ಆ ಟ್ರೈನ್ ಡ್ರೈವರ್ ಯಾರು? ನಮ್ಮ ತೂಗುದೀಪ್ ಶ್ರೀನಿವಾಸ್ ಅವರೇ. ನೋಡಿ, ಅಣ್ಣವರು ಫ್ರೆಂಡ್ಶಿಪ್ಗೆ ಯಾವ ಥರ ಒಂದು ಗೌರವ ಕೊಟ್ಟು ತೂಗುದೀಪ್ ಶ್ರೀನಿವಾಸ್ ಅವ್ರನ್ನ ಪ್ರತಿಯೊಂದು ಚಿತ್ರದಲ್ಲೂ ಅವ್ರು ಇರಬೇಕು ಅನ್ನೋ ಆಸೆ ಪಟ್ಟು ಅವ್ರನ್ನ ಹಾಕಂತಿದ್ರು. ಕೆಲವೊಂದು 2-3 ಪಿಕ್ಚರಲ್ಲಿ ಅವರು ಮಾಡಿಲ್ಲ, ಅದು ಏನಪ್ಪ ಆ ಪಾತ್ರ ಸೃಷ್ಟಿ ಆಗೋದೇ ಇಲ್ಲ ಅಂದಾಗ ಅವ್ರನ್ನ ಕೈಬಿಟ್ಟು ಅಭಿನಯಿಸಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲ ಚಿತ್ರದಲ್ಲೂ ತೂಗುದೀಪ್ ಶ್ರೀನಿವಾಸ್ ಅವರು ಅಣ್ಣವ್ರ ಜೊತೆ ಅಭಿನಯಿಸಿದ್ದಾರೆ. ಇದು ಅಣ್ಣವರವರು ತೂಗುದೀಪ್ ಶ್ರೀನಿವಾಸ್ ಅವ್ರ ಮೇಲೆ ಇಟ್ಟಿದ್ದಂಥ ಫ್ರೆಂಡ್ಶಿಪ್ನ ಗೌರವ. ಆಮೇಲೆ ನೋಡಿ, ಈ ಅಣ್ಣವರು ಹೇಗೆ ತೂಗುದೀಪ್ ಶ್ರೀನಿವಾಸ್ ಅವ್ರ ಮೇಲೆ ಗೌರವ ಇಟ್ಟು, ಅಭಿಮಾನ ಇಟ್ಟು, ಅವ್ರನ್ನ ಗೆಳೆತನಕ್ಕೆ ಗೌರವ ಕೊಟ್ಟು ಅವ್ರನ್ನ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ರು, ಹಾಗೆ ತೂಗುದೀಪ್ ಶ್ರೀನಿವಾಸ್ ಅವರು ಸಹ ಅಣ್ಣವ್ರ ಮೇಲೆ ಅಷ್ಟೇ ಗೌರವ ಕೊಡ್ತಿದ್ರು. ಅದಕ್ಕೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಕೇಳಿ. ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಅವರು ಮನೆ ಕಟ್ತಾಯಿದ್ರು. ಮನೆ ಕಟ್ಟಿದಾಗ ಸ್ವಲ್ಪ ಅವ್ರಿಗೆ ಆರ್ಥಿಕ ತೊಂದರೆ ಆದಾಗ ಅಮ್ಮವರು ಸಹಾಯ ಮಾಡಿದ್ರು. ಆ ಸಹಾಯ ಮಾಡಿದ್ರ ಮೇಲೆ ಶ್ರೀನಿವಾಸ್ ಅವರು ಅಣ್ಣವ್ರ ಮೇಲಿದ್ದಂಥ ಫ್ರೆಂಡ್ಶಿಪ್ಪು ಗೌರವಕ್ಕೆ ಆ ಮನೆ ಹೆಸರನ್ನ ಅವ್ರ ಹೆಸರಿಟ್ಟಿದ್ದಾರೆ. ಮೂಪ ಮುತ್ತುರಾಜ್ ಪಾರ್ವತಮ್ಮ ರಾಜ್ಕುಮಾರ್ ಕೃಪೆ, ಮೂಪ ಕೃಪೆ ಅಂತ ಆ ಮನೆಗೆ ಹೆಸರಿಟ್ಟಿದ್ದಾರೆ. ನೋಡಿ, ಇವರಿಬ್ಬರು ಗೆಳೆತನ ಹೆಂಗಿತ್ತು ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಒಂಥರ ಇವರಿಬ್ಬರು ಅಷ್ಟು ಗಟ್ಟಿಮುಟ್ಟಾದಂಥ ಗೆಳೆತನದ ಬಾಂಧವ್ಯ ಇದ್ರದ್ದು. ಇವರು ಇರಬೇಕು ಈ ಚಿತ್ರದಲ್ಲಿ, ಇವರು ಈ ಚಿತ್ರದಲ್ಲಿ ಇರಲೇಬೇಕು ಅನ್ನೋ ಒಂದು ಫ್ರೆಂಡ್ಶಿಪ್ ಇವರಲ್ಲಿತ್ತು. ತೂಗುದೀಪ್ ಶ್ರೀನಿವಾಸ್ ಹಾಗೂ ಅಣ್ಣವರು ಅಭಿನಯದ ಕೆಲವು ಚಿತ್ರಗಳ ಹೆಸರನ್ನ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ ನೋಡಿ. ಸಿಪಾಯಿರಾಮು, ಬಲೆ ಜೋಡಿ, 3 ವಜ್ರಗಳು, ಗಂಧದ ಗುಡಿ, ದೇವರ ಕೊಟ್ಟ ತಂಗಿ, ಬಿಡುಗಡೆ, ಶ್ರೀನಿವಾಸ ಕಲ್ಯಾಣ, ಭಕ್ತ ಕುಂಬಾರ, ಬಂಗಾರದ ಪಂಜರ, ತ್ರಿಮೂರ್ತಿ, ಮಯೂರ, ದಾರಿ ತಪ್ಪಿದ ಮಗ, ರಾಜನ ರಾಜ, ಪ್ರೇಮದ ಕಾಣಿಕೆ, ಬಹುದ್ದೂರು ಗಂಡು, ಬಡವರ ಬಂಧು,
ಒಲವು ಗೆಲುವು, ಸನಾದಿ ಅಪ್ಪಣ್ಣ, ಗಿರಿಕನ್ಯೆ, ಬಬ್ರುವಾಹನ, ತಾಯಿಗೆ ತಕ್ಕ ಮಗ, ಶಂಕರ್ ಗುರು, ನಾನೊಬ್ಬ ಕಲ್ಲ, ವಸಂತ ಗೀತೆ, ಕೆರೆದ ಸಿಂಹ, ಹಾವಿನ ಎಡೆ, ಹೊಸ ಬೆಳಕು, ಹಾಲು ಜೇನು, ಚಲಿಸುವ ಮೋಡಗಳು, ಕವಿರತ್ನ ಕಾಳಿದಾಸ, ಕಾಮನ ಬಿಲ್ಲು, 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದ, ಯಾರಿವನು, ಶ್ರಾವಣ ಬಂತು, ಸಮಯದ ಗೊಂಬೆ, ಧ್ರುವತಾರೆ, ಅದೇ ಕಣ್ಣು, ಗುರಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅನುರಾಗ ಅರಳಿತು, ಶ್ರುತಿ ಸೇರಿದಾಗ, ದೇವತ ಮನುಷ್ಯ, ಪರಶುರಾಮ್, ಜೀವನ ಚೈತ್ರ, ಆಕಸ್ಮಿಕ. ನೋಡಿ, ಹಲವಾರು ಚಿತ್ರಗಳಲ್ಲಿ ಇವರಿಬ್ಬರು ಒಟ್ಟಿಗೆ ಅಭಿನಯಿಸಿ ಕನ್ನಡ ಚಿತ್ರರಂಗದ ಒಂದು ಧ್ರುವ ತಾರೆಗಳು. ಅಣ್ಣವರ ಫ್ರೆಂಡ್ಶಿಪ್ ಬಗ್ಗೆ ನಾಳೆ ಇನ್ನೊಬ್ಬರ ನಟರು ಹಾಗೂ ಅಣ್ಣವರ ಫ್ರೆಂಡ್ಶಿಪ್ ಬಗ್ಗೆ ಹೇಗಿತ್ತು ಅಂತ ನಿಮಗೆ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.